Theory of chromatography. First one theory is plate theory. ನೇಮಲ್ಲೇ ಮೆನ್ಷನ್ ಮಾಡಿದೆ plate theory. It is also called as a column efficiency. Plate theory is also called as a column efficiency. This theory assumes that the column is, this theory assumes that column is divided into number of zones. ಈ ಕಾಲಮ್ ಇದೆ ಅಲ್ವಾ, ಈ ಕಾಲಮಲ್ಲಿ ಬ್ಲಾಕ್ ಲೈನ್ಸ್ ಶೋ ಆಗ್ತಾ ಇದೆ ಅಲ್ವಾ, ಇದೆಲ್ಲ ಏನು ಅಂದರೆ ಝೋನ್ಸ್, ನಂಬರ್ ಆಫ್ ಝೋನ್ಸ್. ದ ಥಿಯರಿ ಅಸ್ಯೂಮ್ಸ್ ದ್ಯಾಟ್ ಕಾಲಮ್ ಈಸ್ ಡಿವೈಡೆಡ್ ಇಂಟು ಎ ನಂಬರ್ ಆಫ್ ಝೋನ್ಸ್ ಕಾಲ್ಡ್ ಥಿಯರಿಟಿಕಲ್ ಪ್ಲೇಟ್. ನಾವು ಅದನ್ನು ಥಿಯರಿಟಿಕಲ್ ಪ್ಲೇಟ್ ಅಂತ ಹೇಳ್ತೀವಿ. ಝೋನ್ಸ್ನ ನಾವು ಪ್ಲೇಟ್ ಅಂತ ಕೂಡ ಕರಿತೀವಿ. ದಿಸ್ ಪ್ಲೇಟ್ ಥಿಯರಿನ ನಾವು ಕಾಲಮ್ ಎಫಿಷಿಯನ್ಸಿ, ಈ ಕಾಲಮ್ನ ಎಫಿಷಿಯನ್ಸಿ ನಾವು ನೋಡ್ತೀವಲ್ವಾ. ಸೊ ದಿಸ್ ಥಿಯರಿ ಈಸ್ ನೋನ್ ಆ್ಯಸ್ ದಿ ಕಾಲಮ್ ಎಫಿಷಿಯನ್ಸಿ. ರೈಟ್ ಎ ಎಕ್ಸ್ಪ್ಲನೇಷನ್ ಅಬೌಟ್ ಕಾಲಮ್ ಎಫಿಷಿಯನ್ಸಿ ಅಂತ ನಿಮಗೆ 3 ಮಾರ್ಕ್ಸಿಗೆ ಕೇಳಿದರೆ ನಥಿಂಗ್ ಬಟ್ ಪ್ಲೇಟ್ ಥಿಯರಿ ಎಕ್ಸ್ಪ್ಲನೇಷನ್. At each plate, equilibrium of a solute between the mobile phase and stationary phase. ಏನಾಗ್ತಾ ಇರುತ್ತೆ, ಈ ಕಾಲಮಲ್ಲಿ ನಂಬರ್ ಆಫ್ ಝೋನ್ಸ್ ಆರ್ ಪ್ಲೇಟ್ಸ್ ಇದೆ. ಏನು ಮಾಡ್ತೀವಿ, ಕಾಲಮಲ್ಲಿ ಸ್ಟೇಷನರಿ ಫೇಸ್ನ ಆ್ಯಡ್ ಮಾಡಿರ್ತೀವಿ. ಸ್ಟೇಷನರಿ ಫೇಕ್ಸು ಕಾಲಮಲ್ಲಿ ಫಿಕ್ಸ್ ಆಗಿರುತ್ತೆ. ಏನು ಮಾಡ್ತೀವಿ, ಅಪ್ಪರ್ ಸೈಡಿಂದ ನಾವು ಮೊಬೈಲ್ ಫೇಸ್ನ ಕಾಲಮ್ಗೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಈಚ್ ಪ್ಲೇಟ್ ಇಕ್ವಿಲಿಬ್ರಿಯಮ್ ಆಫ್ ಎ ಸೊಲ್ಯೂಟ್. ನಾವು ಸೊಲ್ಯೂಟ್ ಕೂಡ ಆ್ಯಡ್ ಮಾಡೋದ್ರಿಂದ ಇಕ್ವಿಲಿಬ್ರಿಯಮ್ ರಿಯಾಕ್ಷನ್ ಬಿಟ್ವೀನ್ ದಿ ಫಸ್ಟ್ ಪ್ಲೇಟಿಂದ ಹೀಗೆ ನಾವು ಹಾಕಿದ್ದೀವಿ ಸೊಲ್ಯೂಟ್ನ ಅಂದರೆ ಮೊಬೈಲ್ ಫೇಸ್ ಜೊತೆಗೆ ಸೊಲ್ಯೂಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಕಾಲಮಲ್ಲಿ ಸ್ಟೇಷನರಿ ಫೇಸ್ ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಸೊಲ್ಯೂಟ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ದೆರ್ ಈಸ್ ಎ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಮೊಬೈಲ್ ಫೇಸ್ ಆ್ಯಂಡ್ ಸ್ಟೇಷನರಿ ಫೇಸ್. ಎವ್ರಿ ಝೋನ್ಸ್ ಆರ್ ಪ್ಲೇಟಲ್ಲಿ ಸ್ಟೇಷನರಿ ಫೇಸ್ ಇರುತ್ತೆ. ಸೊ ಮೊಬೈಲ್ ಫೇಸ್ ಏನಾಗಿರುತ್ತೆ, ಮೂವ್ ಆಗ್ತಾ ಇರಬೇಕಾದ್ರೆ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಅಟ್ ಈಚ್ ಪ್ಲೇಟ್ ಆಫ್ ದಿ ಸೊಲ್ಯೂಟ್ ಬಿಟ್ವೀನ್ ಮೊಬೈಲ್ ಫೇಸ್ ಆ್ಯಂಡ್ ಸ್ಟೇಷನರಿ ಫೇಸ್ ಅಸ್ಯೂಮ್ಡ್ ಟು ಟೇಕ್ಸ್ ಪ್ಲೇಸ್. ಇಲ್ಲೇನಾಗ್ತಾ ಇರುತ್ತೆ, ಈಚ್ ಥಿಯರಿಟಿಕಲ್ ಪ್ಲೇಟಲ್ಲಿರುವಂತಹ ಥಿಯರಿಟಿಕಲ್ ಪ್ಲೇಟ್ ಇರುವ ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸ್ ಇರುತ್ತೆ. ಇದರಲ್ಲಿ ನಾವು ಸೊಲ್ಯೂಟ್ನ ಆ್ಯಡ್ ಮಾಡಿದಾಗ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ 2 ಫೇಸಸ್ ಆಗ್ತಾ ಇದೆ. ಆಗ ಏನಾಗುತ್ತೆ, ಪಾರ್ಟಿಷನಿಂಗ್ ಆಫ್ ಎ ಸೊಲ್ಯೂಟ್ ಬಿಟ್ವೀನ್ ದಿ ಫೇಸಸ್ ಟೇಕ್ಸ್ ಪ್ಲೇಸ್ ಅಟ್ ಈಚ್ ಪ್ಲೇಟ್. ಪಾರ್ಟಿಷಿಯನ್ ಅಂದರೆ ಏನಾಗುತ್ತೆ ಅಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್, ಏನಾಗುತ್ತೆ ಎಲ್ಲದಕ್ಕೂ ಏನಾಗುತ್ತೆ, ಅದು ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಯಾವುದು, ಸೊಲ್ಯೂಟ್ ಸ್ಟೇಷನರಿ ಫೇಸ್ ಮತ್ತು ಮೊಬೈಲ್ ಫೇಸಲ್ಲಿ ಏನಾಗ್ತಾ ಹೋಗುತ್ತೆ, ಅದು ಇಕ್ವಿಲಿಬ್ರಿಯಮ್ ಆಗ್ತಾ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಕಾಲಮ್ ಎಫಿಷಿಯನ್ಸಿ ಈಸ್ ಎ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ದಟ್ ಡಿಸ್ಕ್ರೈಬ್ ಹೌ ವೆಲ್ ಎ ಕಾಲಮ್ ಸಪರೇಟ್ಸ್ ಕಾಂಪೊನೆಂಟ್ ಇನ್ ಎ ಮಿಕ್ಸ್ಚರ್. ಈ ಮಿಕ್ಸ್ಚರಲ್ಲಿ ಹೇಗೆ ಕಾಂಪೌಂಡ್ನ ಸಪರೇಟ್ ಮಾಡುತ್ತೆ ಅಂತ ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು, ಕಾಲಮ್ ಎಫಿಷಿಯನ್ಸಿ ಡಿಸ್ಕ್ರೈಬ್ ಮಾಡುತ್ತೆ. ದಿಸ್ ಈಸ್ ದಿ ಕಾಲಮ್ ಎಫಿಷಿಯನ್ಸಿ ಈಸ್ ಎ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಾಗಿದೆ, ಅದು ಬೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಯಾಕೆ ಅಂದರೆ ಮಿಕ್ಸ್ಚರಲ್ಲಿರುವ ಕಾಂಪೊನೆಂಟು ಹೇಗೆ ಸಪರೇಟ್ ಆಗುತ್ತೆ ಅಂತ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ದ ಕಾಲಮ್ ಈಸ್ ಕನ್ಸಿಡರ್ಡ್ ಟು ಕಂಟೈನ್ ಎ ಸೀರೀಸ್ ಆಫ್ ಪ್ಲೇಟ್. ಕಾಲಮ್ ಈಸ್ considered to contain a series of plate in which analyte moves from one plate to the next through an equilibrium process. ನಾವು ಇದಕ್ಕೆ ಅನಲೈಟ್ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗುತ್ತೆ, ಆ ಅನಲೈಟ್ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಬರಬೇಕಾದ್ರೆ ಇಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಫೇಸ್ಗಳ ಮಧ್ಯೆ ಇಕ್ವಿಲಿಬ್ರಿಯಮ್ ಆಗಿ ಒನ್ ಪ್ಲೇಟಿಂದ ಇಟ್ಸ್ ಮೂವ್ಸ್ ಥ್ರೂ ದಿ ನೆಕ್ಸ್ಟ್ ಪ್ಲೇಟ್. ಇಕ್ವಿಲಿಬ್ರಿಯಮ್ ಪ್ರೊಸೆಸ್ ಮೂಲಕ ಏನಾಗುತ್ತೆ, ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಅನಲೈಟ್ ಮೂವ್ ಆಗ್ತಾ ಹೋಗುತ್ತೆ. ದ ನಂಬರ್ ಆಫ್ ಥಿಯರಿಟಿಕಲ್ ಪ್ಲೇಟ್ ಇನ್ ಎ ಕಾಲಮ್, ಈ ಕಾಲಮಲ್ಲಿರುವ ನಂಬರ್ ಆಫ್ ಥಿಯರಿಟಿಕಲ್ ಕಾಲಮ್ ಈಸ್ ಯೂಸ್ಡ್ ಆಸ್ ಎ
measure of the efficiency of a column to separate the component from the each other. ಕಾಂಪೊನೆಂಟ್ ಮಿಕ್ಸ್ಚರಿಂದ ಸಪ್ರೇಟ್ ಮಾಡೋಕ್ಕೆ ನಮಗೆ ಏನು ಮಾಡುತ್ತೆ, ಈ ಕಾಲಮ್ ಎಫಿಷಿಯನ್ಸಿ ಯೂಸ್ ಮಾಡುತ್ತೆ. ಮೆಸರಿಂಗ್ ಆಫ್ ಎಫಿಷಿಯನ್ಸಿ ಆಫ್ ಎ ಕಾಲಮ್ನ ಎಫಿಷಿಯನ್ಸ್ನ ಮೆಜರ್ ಮಾಡೋಕ್ಕೆ ಏನು ಮಾಡುತ್ತೆ, ಇದು ಥಿಯರಿಟಿಕಲ್ ಪ್ಲೇಟ್, ನಮಗೆ ನಂಬರ್ ಆಫ್ ಥಿಯರಿಟಿಕಲ್ ಪ್ಲೇಟ್ ಯೂಸ್ ಆಗುತ್ತೆ. ಹಿಯರ್ ಈಸ್ ಎ ಒನ್ mathematical formula for the theoretical plate, that is n is equal L by H. N is equal L by H, where n is number of theoretical plate in a column. ಈ ಕಾಲಮಲ್ಲಿರುವ ನಂಬರ್ ಆಫ್ ಥಿಯರಿಟಿಕಲ್ ಪ್ಲೇಟ್ನ ನಾವು ಎನ್ ಅಂತ ಹೇಳ್ತೀವಿ. ಎಲ್ ಅಂದರೆ ಈ ಲೆಂತನ್ನು ನಾವು ಕಾಲಮ್ ಲೆಂತನ್ನು ನಾವು ಎಲ್ ಅಂತ ಹೇಳ್ತೀವಿ. ಹೆಚ್ ಅಂದರೆ ಹೈಟ್ ಆಫ್ ದಿ ಪ್ಲೇಟ್, ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟ್ ಇಲ್ಲಿದೆ ಅಲ್ವಾ, 2 ಪ್ಲೇಟ್ ಆದರೆ ಈ ಪ್ಲೇಟ್ ಮಧ್ಯೆ ಇರುವಂತಹ ಹೈಟ್ ಲೆಂತ್ ನಾವೆಂತ ಹೇಳ್ತೀವಿ, ಹೈಟ್ ಅಂತ ಹೇಳ್ತೀವಿ. ಹಿಯರ್ ನಂಬರ್ ಆಫ್ ದಿ ಪ್ಲೇಟೆಡ್, ಕನ್ಸಿಡರ್ ದಿಸ್ ಪಿಕ್ಚರ್, ನಂಬರ್ ಆಫ್ plate increases. See, number of plate ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಇದೆ. ಸೊ according to this formula, number of plate increases, length of the column also increases, or length of the column increases. ಕಾಲಮ್ನ ಲೆಂತ್ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದರೆ ನಂಬರ್ ಆಫ್ ದಿ ಥಿಯರಿಟಿಕಲ್ ಪ್ಲೇಟ್ ಆಲ್ಸೋ ಇನ್ಕ್ರೀಸಸ್. ಇಫ್ ಥಿಯರಿಟಿಕಲ್ ಪ್ಲೇಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಯಾವಾಗ ಕಾಲಮ್ ಇನ್ಕ್ರೀಸ್ ಆದಾಗ, ಆಗ ಹೈಟ್ ಆಫ್ ದಿ ಪ್ಲೇಟ್ನ ಹೈಟ್ ಏನಾಗ್ತಾ ಹೋಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಹೋಗ್ತದೆ. ಕನ್ಸಿಡರ್, ಸಿ ಹಿಯರ್, height of the plate is decreases. So what we say, number of plate n is increases, number of plate in a column increases with increases length increase ಆದಂಗೆ number of plate increase ಆಗ್ತಾ ಹೋಗುತ್ತೆ. number of plate increases decreases the plate height ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಪಾಯಿಂಟ್ ವೈಸ್ ಆಗಿ ಬರೆದ್ರೆ ಒಳ್ಳೆಯದು. 3 or 4 ಮಾರ್ಕ್ಸಿಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೈನ್ ಅಬೌಟ್ ದಿ ಪ್ಲೇಟ್ ಥಿಯರಿ ಆರ್ ಎಕ್ಸ್ಪ್ಲೈನ್ ದಿ ಕಾಲಮ್ ಎಫಿಷಿಯನ್ಸಿ ಅಂತ ಕೇಳಿದರೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಪಾಯಿಂಟ್ ವೈಸ್ ಹೇಳಿ ಈ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಬರೆದು ಒಂದು 3 ಪಾಯಿಂಟ್ ಇದರಲ್ಲಿ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ದಿಸ್ ಈಸ್ ಅಬೌಟ್ ದಿ ಪ್ಲೇಟ್ ಥಿಯರಿ, ಇಂಪಾರ್ಟೆಂಟ್ ಕ್ವಶನ್.